ಸಿರಿಗೆರೆ ಮಠ ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದು. ಆದರೆ ಈಗ ಸ್ವಾಮೀಜಿ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ. ಇದಕ್ಕೆ ಹಿರಿಯರು ಕೂಡ ಕೈ ಜೋಡಿಸಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತಿದೆ. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ತರಳಬಾಳು ಮಠ ರಾಜ್ಯದ ಪ್ರಮುಖ ಮಠಗಳಲ್ಲೊಂದು. ಇಲ್ಲಿನ ಪೀಠಾಧಿಪತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ. ಇದೀಗ ಇವರ ವಿರುದ್ಧವೇ ಸಮುದಾಯದ ಮುಖಂಡರು ಆರೋಪಗಳ ಸುರಿಮಳೆಗೈದಿದ್ದಾರೆ. ಸಿರಿಗೆರೆ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ನಿರ್ಧಾರ. ಮಹತ್ವದ ಸಭೆ ನಡೆಸಿದ ಸಮುದಾಯದ ಮುಖಂಡರು. ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿಂದು ದಾವಣಗೆರೆಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಮಠಕ್ಕೆ ನೂತನ ಪೀಠಾಧಿಪತಿ ನೇಮಿಸಬೇಕೆಂದು ಒತ್ತಾಯಿಸಿದ್ರು. ಈಗ ಎರಡು ಕಡೆಗೂ ಮಾಡಿ ಒಳ್ಳೆಯದು. ಈಗಿನ ಶ್ರೀಗಳು ಇಡೀ ಮಠದ ಆಸ್ತಿಯನ್ನ ಏಕಸ್ವಾಮ್ಯ ಮಾಡಿಕೊಂಡಿದ್ದಾರೆ. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಆಗ್ರಹಿಸಿದ್ರು. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳನ್ನು ಮಾಡಿ ಹೋಗಿದ್ರು. ಆದರೆ ಈಗಿನ ಶ್ರೀಗಳವರು 90ನೇ ಇಸ್ವಿಯಲ್ಲಿ ಆ ಡೀಡನ್ನು ಬದಲಾವಣೆ ಮಾಡಿ ಇಡೀ ಮಠದ ಆಸ್ತಿ ಏಕಸ್ವಾಮ್ಯ ತಮ್ಮ ಹೆಸರಲ್ಲೇ ಮಾಡಿಕೊಂಡು ಇವತ್ತು ಅದಕ್ಕೆ ಯಾವುದೇ ಪೀಠಾಧಿಪತಿಗಳನ್ನು ನೇಮಕ ಮಾಡೋಂಗಿಲ್ಲ. ಮಾಡೋದಾದರೆ ತಮ್ಮ ಸರ್ವಾಧಿಕಾರತ್ವದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಬಯಲಾವನ್ನು ಮಾಡ್ಕೊಂಡಿದ್ದಾರೆ. ಅದು ಬದಲಾವಣೆ ಆಗಬೇಕು. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು. ಆ ಡೀಡ್ ಕ್ಯಾನ್ಸಲ್ ಆಗಬೇಕು. 60 ವರ್ಷ ಆದ್ಮೇಲೆ ಪೀಠವನ್ನ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತ ಸಮುದಾಯದ ಮುಖಂಡ ಅಣವೇರು ರಾಜಣ್ಣ ಒತ್ತಾಯಿಸಿದ್ರು. ದೊಡ್ಡ ಗುರುಗಳು ಬಂದ ಮೇಲೆ ಅದಕ್ಕೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತಿದೆ. ಅವರು 60 ವರ್ಷಕ್ಕೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳನ್ನ ಶಿವಮೂರ್ತಿ ಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಇವರು ಪಂಡಿತಾರಾಜ ಸ್ವಾಮಿಗಳನ್ನ ಸಮಾಜಕ್ಕೆ ಕೆಲಸ ಮಾಡಿಕೊಂಡಕ್ಕೆ ಎಲ್ಲ ಅನುವು ಮಾಡಿಕೊಟ್ರು. ದಾವಣಗೆರೆಯಲ್ಲಿ ನಡೆದ ಸಭೆ ಅನಧಿಕೃತ. ದಾವಣಗೆರೆಯಲ್ಲಿ ನಡೆದಿದ್ದು ಅನಧಿಕೃತ ಸಭೆ ಅಂತ ಸಾಧು ಸದ್ಧರ್ಮ ವೀರಶೈವ ಸಂಘ ಹೇಳಿದೆ. ಇದು ಸಂಘದಿಂದ ಕರೆದಂತ ಸಭೆಯಲ್ಲ. ಸಾಧು ಸದ್ಧರ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿಲ್ಲ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಇದೇ 18ನೇ ತಾರೀಕು ಶಾಮನೂರು ಶಿವಶಂಕರಪ್ಪ ನೇತೃತ್ವದ ನಿಯೋಗ ಶ್ರೀಗಳನ್ನ ಭೇಟಿ ಮಾಡಲಿದ್ದು ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸಿರಿಗೆರೆ ಮಠ ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದು. ಆದರೆ ಈಗ ಸ್ವಾಮೀಜಿ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ. ಇದಕ್ಕೆ ಹಿರಿಯರು ಕೂಡ ಕೈ ಜೋಡಿಸಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತಿದೆ. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ತರಳಬಾಳು ಮಠ ರಾಜ್ಯದ ಪ್ರಮುಖ ಮಠಗಳಲ್ಲೊಂದು. ಇಲ್ಲಿನ ಪೀಠಾಧಿಪತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ. ಇದೀಗ ಇವರ ವಿರುದ್ಧವೇ ಸಮುದಾಯದ ಮುಖಂಡರು ಆರೋಪಗಳ ಸುರಿಮಳೆಗೈದಿದ್ದಾರೆ. ಸಿರಿಗೆರೆ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ನಿರ್ಧಾರ. ಮಹತ್ವದ ಸಭೆ ನಡೆಸಿದ ಸಮುದಾಯದ ಮುಖಂಡರು. ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿಂದು ದಾವಣಗೆರೆಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಮಠಕ್ಕೆ ನೂತನ ಪೀಠಾಧಿಪತಿ ನೇಮಿಸಬೇಕೆಂದು ಒತ್ತಾಯಿಸಿದ್ರು. ಈಗ ಎರಡು ಕಡೆಗೂ ಮಾಡಿ ಒಳ್ಳೆಯದು. ಈಗಿನ ಶ್ರೀಗಳು ಇಡೀ ಮಠದ ಆಸ್ತಿಯನ್ನ ಏಕಸ್ವಾಮ್ಯ ಮಾಡಿಕೊಂಡಿದ್ದಾರೆ. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಆಗ್ರಹಿಸಿದ್ರು. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳನ್ನು ಮಾಡಿ ಹೋಗಿದ್ರು. ಆದರೆ ಈಗಿನ ಶ್ರೀಗಳವರು 90ನೇ ಇಸ್ವಿಯಲ್ಲಿ ಆ ಡೀಡನ್ನು ಬದಲಾವಣೆ ಮಾಡಿ
ಇಡೀ ಮಠದ ಆಸ್ತಿ ಏಕಸ್ವಾಮ್ಯ ತಮ್ಮ ಹೆಸರಲ್ಲೇ ಮಾಡಿಕೊಂಡು ಇವತ್ತು ಅದಕ್ಕೆ ಯಾವುದೋ ಪೀಠಾಧಿಪತಿಗಳನ್ನು ನೇಮಕ ಮಾಡೋಂಗಿಲ್ಲ, ಮಾಡೋದಾದರೆ ತಮ್ಮ ಸರ್ವಾಧಿಕಾರತ್ವದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಬಯಲಾವನ್ನು ಮಾಡ್ಕೊಂಡಿದ್ದಾರೆ. ಅದು ಬದಲಾವಣೆ ಆಗಬೇಕು. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು, ಆ ಡೀಡ್ ಕ್ಯಾನ್ಸಲ್ ಆಗಬೇಕು. 60 ವರ್ಷ ಆದ್ಮೇಲೆ ಪೀಠವನ್ನ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತ ಸಮುದಾಯದ ಮುಖಂಡ ಅಣವೇರು ರಾಜಣ್ಣ ಒತ್ತಾಯಿಸಿದ್ರು. ದೊಡ್ಡ ಗುರುಗಳು ಬಂದ ಮೇಲೆ ಅದಕ್ಕೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತ ಇದೆ. ಅವರು 60 ವರ್ಷಕ್ಕೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳನ್ನ ಶಿವಮೂರ್ತಿ ಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಇವರು ಪಂಡಿತಾರಾಜ ಸ್ವಾಮಿಗಳನ್ನ ಸಮಾಜಕ್ಕೆ ಕೆಲಸ ಮಾಡಿಕೊಂಡಕ್ಕೆ ಎಲ್ಲ ಅನುವು ಮಾಡಿಕೊಟ್ರು. ದಾವಣಗೆರೆಯಲ್ಲಿ ನಡೆದ ಸಭೆ ಅನಧಿಕೃತ. ದಾವಣಗೆರೆಯಲ್ಲಿ ನಡೆದಿದ್ದು ಅನಧಿಕೃತ ಸಭೆ ಅಂತ ಸಾಧು ಸದ್ಧರ್ಮ ವೀರಶೈವ ಸಂಘ ಹೇಳಿದೆ. ಇದು ಸಂಘದಿಂದ ಕರೆದಂತ ಸಭೆಯಲ್ಲ. ಸಾಧು ಸದ್ಧರ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿಲ್ಲ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಇದೇ 18ನೇ ತಾರೀಕು ಶಾಮನೂರು ಶಿವಶಂಕರಪ್ಪ ನೇತೃತ್ವದ ನಿಯೋಗ ಶ್ರೀಗಳನ್ನ ಭೇಟಿ ಮಾಡಲಿದ್ದು ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸಿರಿಗೆರೆ ಮಠ ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದು. ಆದರೆ ಈಗ ಸ್ವಾಮೀಜಿ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ. ಇದಕ್ಕೆ ಹಿರಿಯರು ಕೂಡ ಕೈ ಜೋಡಿಸಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಸಂಪೂರ್ಣ ಮಠದ ಆಸ್ತಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತ ಇದೆ. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ತರಳಬಾಳು ಮಠ ರಾಜ್ಯದ ಪ್ರಮುಖ ಮಠಗಳಲ್ಲೊಂದು. ಇಲ್ಲಿನ ಪೀಠಾಧಿಪತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ. ಇದೀಗ ಇವರ ವಿರುದ್ಧವೇ ಸಮುದಾಯದ ಮುಖಂಡರು ಆರೋಪಗಳ ಸುರಿಮಳೆಗೈದಿದ್ದಾರೆ. ಸಿರಿಗೆರೆ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ನಿರ್ಧಾರ. ಮಹತ್ವದ ಸಭೆ ನಡೆಸಿದ ಸಮುದಾಯದ ಮುಖಂಡರು. ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿಂದು ದಾವಣಗೆರೆಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಮಠಕ್ಕೆ ನೂತನ ಪೀಠಾಧಿಪತಿ ನೇಮಿಸಬೇಕೆಂದು ಒತ್ತಾಯಿಸಿದ್ರು. ಈಗ ಎರಡು ಕಡೆಗೂ ಮಾಡಿ ಇಬ್ಬರು ಹೊರಗೆ ಒಳ್ಳೆಯದು. ಈಗಿನ ಶ್ರೀಗಳು ಇಡೀ ಮಠದ ಆಸ್ತಿಯನ್ನ ಏಕಸ್ವಾಮ್ಯ ಮಾಡಿಕೊಂಡಿದ್ದಾರೆ. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಆಗ್ರಹಿಸಿದ್ರು. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳನ್ನು ಮಾಡಿ ಹೋಗಿದ್ರು. ಆದರೆ ಈಗಿನ ಶ್ರೀಗಳವರು 90ನೇ ಇಸ್ವಿಯಲ್ಲಿ ಆ ಡೀಡನ್ನು ಬದಲಾವಣೆ ಮಾಡಿ ಇಡೀ ಮಠದ ಆಸ್ತಿ ಏಕಸ್ವಾಮ್ಯ ತಮ್ಮ ಹೆಸರಲ್ಲೇ ಮಾಡಿಕೊಂಡು ಇವತ್ತು ಅದಕ್ಕೆ ಯಾವುದೋ ಪೀಠಾಧಿಪತಿಗಳನ್ನು ನೇಮಕ ಮಾಡೋಂಗಿಲ್ಲ, ಮಾಡೋದಾದರೆ ತಮ್ಮ ಸರ್ವಾಧಿಕಾರತ್ವದಲ್ಲಿ ಮಾಡಬೇಕು ಅನ್ನೋಂಥ ಒಂದು ಬಯಲಾವನ್ನು ಮಾಡ್ಕೊಂಡಿದ್ದಾರೆ. ಅದು ಬದಲಾವಣೆ ಆಗಬೇಕು. ಕೂಡಲೇ ಮಠಕ್ಕೆ ಪೀಠಾಧಿಪತಿ ನೇಮಕ ಆಗಬೇಕು, ಆ ಡೀಡ್ ಕ್ಯಾನ್ಸಲ್ ಆಗಬೇಕು. 60 ವರ್ಷ ಆದ್ಮೇಲೆ ಪೀಠವನ್ನ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತ ಸಮುದಾಯದ ಮುಖಂಡ ಅಣವೇರು ರಾಜಣ್ಣ ಒತ್ತಾಯಿಸಿದ್ರು. ದೊಡ್ಡ ಗುರುಗಳು ಬಂದ ಮೇಲೆ ಅದಕ್ಕೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಪೀಠಾಧಿಪತಿ ಅವರು 60 ವರ್ಷ ಆದಮೇಲೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳಿಗೆ ಅನುವು ಮಾಡಿಕೊಡೋದು ಅಂತ ಇದೆ. ಅವರು 60 ವರ್ಷಕ್ಕೆ ತ್ಯಾಗ ಮಾಡಿ ಮುಂದಿನ ಪೀಠಾಧಿಪತಿಗಳನ್ನ ಶಿವಮೂರ್ತಿ ಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಇವರು ಪಂಡಿತಾರಾಜ ಸ್ವಾಮಿಗಳನ್ನ ಸಮಾಜಕ್ಕೆ ಕೆಲಸ ಮಾಡಿಕೊಂಡಕ್ಕೆ ಎಲ್ಲ ಅನುವು ಮಾಡಿಕೊಟ್ರು. ದಾವಣಗೆರೆಯಲ್ಲಿ ನಡೆದ ಸಭೆ ಅನಧಿಕೃತ. ದಾವಣಗೆರೆಯಲ್ಲಿ ನಡೆದಿದ್ದು ಅನಧಿಕೃತ ಸಭೆ ಅಂತ ಸಾಧು ಸದ್ಧರ್ಮ ವೀರಶೈವ ಸಂಘ ಹೇಳಿದೆ. ಇದು ಸಂಘದಿಂದ ಕರೆದಂತ ಸಭೆಯಲ್ಲ. ಸಾಧು ಸದ್ಧರ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿಲ್ಲ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಇದೇ 18ನೇ ತಾರೀಕು ಶಾಮನೂರು ಶಿವಶಂಕರಪ್ಪ ನೇತೃತ್ವದ ನಿಯೋಗ ಶ್ರೀಗಳನ್ನ ಭೇಟಿ ಮಾಡಲಿದ್ದು ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕ್ಯಾಮರಾಮನ್ ಶಿವರಾಜ್ ಇಳಗೇರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.